ಶ್ರೀನಿವಾಸಿ ನಿಂತ್ಕೊಳ್ರಿ. ಏನೇ ಅದು? ಏನೋ ಕೇಳ್ಬೇಕಿತ್ತು. ಏನೇ ಅದು? ಶಿವು ಯಾಕೆ ಅಷ್ಟೊಂದು ದುಡ್ಡು ಕೇಳ್ದ? ಅದು ಈ ಟೈಮ್ನಾಗೆ? ನಿನ್ಗೆ ಯಾಕೆ ಅದೆಲ್ಲ ಕೆಲಸ ನೋಡೋಕ್ಕಾಗಲಿ? ಅಲ್ಲ ರೀ, ಅಷ್ಟೊಂದು ದುಡ್ಡಿತ್ತಲ್ವಾ, ಎಲ್ಲ ಶಿವುಗೆ ಕೊಡೋದ್ರ ಬದಲು ನಿಮ್ಮ ಅಕ್ಕ ಬಾವಂಗೂ ಒಂದಿಷ್ಟು ಕೊಟ್ಟಿದ್ರೆ ಏನಾರ ಬಿಸ್ನೆಸ್ ಮಾಡ್ಕೊಂಬೋದಿತ್ತಲ್ವಾ ಅಂತ. ಏನೇ ಮಾತಾಡ್ತಾ ಇದೀಯಾ? ಅತ್ತೆ ಆಸ್ತಿನ ಅಳಿಯ ದಾನ ಮಾಡ್ದ ಅನ್ನಂಗಾಯ್ತು. ಕಂಡವ್ರ ದುಡ್ಡನ್ನ ನಾವೆಂಗೆ ಉಪಯೋಗಿಸ್ಕೊಳಕ್ಕಾಯ್ತದೆ? ಅಂದ್ರೆ ಅದು ನನ್ನ ದುಡ್ಡಲ್ವೇ, ಶಿವು ದುಡ್ಡೇ. ಬೇಕಾದಾಗ ಇಸ್ಕತೀನಿ ಅಂತ ನಂತವ ಇಟ್ಕೊಳಕ್ ಕೊಟ್ಟಿದ್ದ ಅಷ್ಟೇ. ಮತ್ತೀಗ ನಿಮ್ಮ ಅಕ್ಕ ಬಾವಂಗೆ ಏನ್ ಮಾಡ್ತೀರಾ? ಅವರಿಗೊಂದು ಏನಾರು ದಾರಿ ಮಾಡೋಣ ಇರೆ. ಈಗಷ್ಟೇ ಎಲ್ಲ ಸೋತ್ಕೊಂಡು ಬಂದವ್ರಿ. ಬಿಸ್ನೆಸ್ಸಲ್ಲಿ ಸೋಲೋದು ಅಂದರೆ ಸುಮ್ಮನೆನಾ? ಅವಮಾನ ಆಗಿರ್ತದೆ, ದುಃಖ ಆಗಿರ್ತದೆ, ಜನ ಬೇಕಂತ ಉರ್ಸಿರ್ತಾರೆ. ಇಷ್ಟೆಲ್ಲ ಅನುಭವಿಸ್ಕೊಂಡು ನಮ್ಮ ಅಕ್ಕ ಬಂದವಳೆ. ಸ್ವಲ್ಪ ದಿನ ಸುಧಾರಿಸ್ಕೊಳ್ಳಿ ಇರು. ಆಮೇಲೆ ಇದೆಲ್ಲ ತಲೆಯಿಂದ ಹೋದ್ಮೇಲೆ ಅವ್ರ ಜೀವನಕ್ಕೂ ಏನು ಮಾಡಬೇಕು ಅನ್ನೋದು ನನಗೂ ಗೊತ್ತೈತೆ. ನೀನು ಸುಮ್ಕಿರು. ಓಹೋ, ಭಾರಿ ಮಾಡ್ಬಿಡ್ತೀರಾ. ಎಲ್ಲ ತಗೊಂಡ ಶಿವುಗೆ ಕೊಟ್ಟಿದ್ದೀರಾ. ಇಲ್ಲಿ ನಿಮ್ಮ ಅಕ್ಕ ಅಷ್ಟೊಂದು ಹತ್ಕೊಂಡ್ ಕೂತವ್ರೆ, ಅವ್ರಿಗೆ ಏನೂ ಇಲ್ಲ. ಮಾಡ್ತೀನಿ ಇರೇ. ಕಂಡವ್ರ ದುಡ್ಡನ್ನು ನಾನು ಹೆಂಗೆ ಉಪಯೋಗಿಸ್ಕೊಳಕ್ಕಾಯ್ತದೆ? ಮನೆಗೆ ಮಾರಿ ಊರ್ಗ್ ಉಪಕಾರಿ. ಲೇ ಲೀಲಾ, ನಿಂತ್ಕಳೆ. ಉಳ್ದು ಒಳ್ಳೆ ಕಥೆ ಆಯ್ತಲ್ಲ. ಶಿವು ದುಡ್ಡನ್ನು ನಾನು ಇಟ್ಕೊಂಡು ಆಮೇಲೆ ಕೊಡ್ತೀನಿ ಅಂತ ಹೇಳಕ್ಕಾಯ್ತದ? ಇವಳು ಮಾತು ಯಾರಾದರೂ ಕೇಳಿಸ್ಕೊಂಡ್ರೆ ಇವಳಿಗಲ್ಲ, ಉಗಿಯೋದು ನನಗೆ. ಬೇಬಿ, ನೀನೊಂಥರ ಈ ಕಮ್ಮಿ ರೇಟಿನ ಫ್ಲಾಸ್ಕ್ ಇದ್ದಂಗೆ. ಹಂಗಲ್ಲ ಬೇಬಿ, ಅದು ಸ್ವಲ್ಪ ಹೊತ್ತು ಮಾತ್ರ ಬಿಸಿಯಾಗಿರುತ್ತೆ, ಆಮೇಲೆ ತಣ್ಣಗಾಗ್ಬಿಡುತ್ತೆ. ನಿನ್ ತರಾನೆ. ಹೊಗಳತ್ಯಾ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಾದ್ರೂ ಹೊಗಳೋ, ಆದ್ರೂ ನಿನ್ ತರ ಚೀಪಾಗಿ ಹೊಗಳು ಬೇಡ. ಸಾರಿ ಕಣಮ್ಮಿ, ನಿಂಗೆ ಗೊತ್ತಲ್ವಾ ನಾನು ಎಷ್ಟು ಮುಗ್ಧ ಅಂತ. ಹೌದೌದು, ನಿನ್ನ ನಮ್ದೋರ್ ಕತೆ ಮುಗ್ದೇ ಹೋಗುತ್ತೆ. ಯಾಕಮ್ಮಿ ಹಂಗೆ ಹೇಳ್ತೀಯಾ? ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಯಾರನ್ನೇ ನೋಡಿದ್ರು ನಿನ್ನೇ ನೋಡ್ದಂಗಾಗತ್ತೆ ಗೊತ್ತಾ? ಲೋ ದಡ್ಡ, ಹಾಗಂತ ಸಿಕ್ದವ್ರಿಗೆಲ್ಲ ಐ ಲವ್ ಯು ಅಂತ ಹೇಳ್ಕೊಂಡು ಓಡಾಡ್ಬೇಡ. ಇಲ್ಲ ಇಲ್ಲಪ್ಪ, ನೀನು ಬಿಟ್ಟು ಬೇರೆ ಯಾರಿಗೂ ಆ ಮಾತು ಹೇಳಲ್ಲ. ಐ ಲವ್ ಯು ಮಾತ್ರ ಪಿಂಕಿ. ಐ ಲವ್ ಯು ಟು ಮಾತ್ರ ಸೀನಾ. ನೋಡು, ನಾನಿನ್ನ ಪಾಗಲಾಗಿ ಲವ್ ಮಾಡ್ತಿದ್ದೀನಿ. ಏನಾದ್ರೂ ಕೈಗೆ ಕೊಟ್ಟಿಯೋ, ಈ ಫಿಲಂ ಸೀರಿಯಲ್ ಎಲ್ಲ ವಿಲನ್ ಬರ್ತಾರಲ್ಲ ಆ ತರ ಚೇಂಜ್ ಆಗ್ಬಿಡ್ತೀನಿ. ಏನೋ ನಾನ್ ಕೈ ಕೊಡೋದ ಬೇಬಿ? ಏನ್ ಬೇಬಿ ನೀನು? ನಾನು ನಿನ್ಗೋಸ್ಕರ ಪ್ರಾಣ ಪ್ರಾಣ ಕೊಡೋಣ ಅಂತಿದ್ದೀನಿ. ನೀನ್ ನೋಡ್ರೆ ಬರೀ ಕೈ ಕೇಳ್ತಿಲ್ಲಮ್ಮಿ. ಪುರ್ಗಲ್ ಐ ಡೋಂಟ್ ಲೈಕ್ ಇಟ್. ಈ ಗಾಡಿ ಸೌಂಡು ನಮ್ಮ ಅಪ್ಪಂದಿದಂಗದಲ್ಲ. ನಮ್ಮಪ್ಪ ಬತ್ತವನೆ ಬೇಬಿ. ಎಲ್ಲೋ ಅಲ್ಲಿ ನಮ್ಮಪ್ಪ ಒಬ್ಬನೇ ಬತ್ತವನೆ ಅಂದ್ರೆ ಹಿಂದೆ ಜೊತೆಗೆ ನಮ್ಮವ್ವನು ಕೂತವಳೆ. ಇಲ್ಲೇನಾರೋ ನಮ್ಮಿಬ್ರು ನೋಡಿದ್ರೆ ನಮ್ಮಪ್ಪ ಆಲದ ಮರಗ್ ನೇತ ಹಾಕ್ಬಿಡ್ತಾನೆ ಉಲ್ಟಾ. ಮಾಡೋದು ಏನ್ ಮಾಡೋದು? ಓಡೋಗಮ್ಮಿ. ಮಾಡೋದು ಅವ್ನು ನಮ್ ಸೀನಾ ಇದ್ದಂಗಿಲ್ವಾ? ಹ್ಞೂ ಕಣೆ, ಯಾವುದೋ ಹುಡುಗಿ ಜೊತೆಗೆ ಮಾತಾಡ್ತಾವನೆ. ನಾನು ಹೇಳಿಲ್ವಾ, ಅವನ್ ಕಂಡ್ರೆ ಎಲ್ಲ ಹುಡುಗಿರು ಹಂಗೆ ತೀದೋಗ್ತಾರೆ. ಏಯ್ ಮುಚ್ಚೆ ಬಾಯಿ. ಏನು ರೀಲ್ ಬಿಡ್ತಾ ಇದ್ದಾನೆ ಅಂತ ನೋಡೋಣ ನಡಿ. ತಿಳ್ಕೊ. ಲೋ, ಎತ್ರುಕೋಬೇಡ, ಸುಮ್ಮನಿರು. ಈಗಲೇ ಎಲ್ಲ ವಿಷಯ ಗೊತ್ತಾಗ್ಬಿಡ್ಲಿ. ಅವ್ವ ನಮ್ಮವ್ವ, ನೀ ನನ್ನ ಗರ್ಲ್ ಫ್ರೆಂಡ್ ಅಲ್ಲ, ಬೇಕಾದ್ರೆ ತೊಡಮ್ಮ ಅಂತ ಹೇಳ್ಬಿಡ್ತೀನಿ. ಜೀವ ಬಾಯಿಗೆ ಬಂದಿರೋ ಟೈಮಲ್ಲಿ ಸ್ವಲ್ಪ ಧೈರ್ಯ ತುಂಬಾ ಕೆಲಸ ಮಾಡು. ಜೀವ ತೆಗಿಯೋಂತ ಕೆಲಸ ಮಾಡ್ಬೇಡ. ಮೇಡಮ್, ಹಿಂಗೆ ಸ್ಟ್ರೈಟ್ ಹೋಗಿ ಹಂಗೆ ಎಡಕ್ ತಿರುಕಳಿ, ಅಲ್ಲೊಂದು ಬ್ಯೂಟಿಫುಲ್ ದೇವಸ್ಥಾನ ಸಿಗುತ್ತೆ. ಏನು ಅಂತಿದ್ದೀರಾ? ಕೈ ಮುಕ್ಕಳಿ. ಯಾವ್ದಕ್ಕೆ? ದೇವಸ್ಥಾನಕ್ಕೆ. ಏನ್ಲಾ ಮಾಡ್ತಾ ಇದೆಯಾ ಇಲ್ಲಿ? ಅಪ್ಪ ಅದು ಇದು ಯಾರಲ್ಲ ಈ ಹುಡುಗಿ? ಹೊಸಿ ಸುಮ್ಕಿರವ. ಅಲ್ಲಿ ಮಾರಿಗುಡಿ ಗ್ರಾಮ ಪಂಚಾಯತ್ ಅವ್ರು ಕಟ್ಸಿರೋ ವಾಟರ್ ಟ್ಯಾಂಕ್ ಅದೇ. ಯಾವಾಗ ನೋಡ್ರು ನೀರು ಸೋರ್ತಾನೆ ಇರ್ತದೆ. ಆಮೇಲೆ ನೋಡಿದ್ರ ತಪ್ಪಲ್ವಾ? ನೀರ್ ಸೋರ್ತಿದೆ ಅಂತ ಹೇಳೋದ್ಮೇಲೂ ಹಂಗೇ ಹೋಗದ್ ತಪ್ಪು ತಾನೆ? ನೀರ್ ಆಫ್ ಮಾಡ್ಬೇಕು ತಾನೆ? ಮತ್ತೆ ನಿಲ್ಸಿ. ಹೌದು ಕಣಪ್ಪ, ನೀರ್ನೆಲ್ಲ ಹಂಗೆ ಪೋಲ್ ಮಾಡಬಾರ್ದು. ನೀನು ಕೊಳಾಯಿನ 10,000ಕ್ಕೆ ಬರೀ 100? ಅಲ್ಲ ಗೋಡಂಬಿ, ಆರೋಗ್ ನಾನು ಖರ್ಚಿಗಾದ್ರೂ ಕಾಸು ಕೊಟ್ಟು ಕಳಿಸ್ಬೇಕಲ್ಲ. ನಾನೊಂದು 10,000 ಕೊಟ್ಟು ಕಳಿಸ್ಬೇಕು ಅಂದ್ರು ಅವ್ರ ದುಡ್ಡಿಗೆ ಏಟಾಯ್ತದ ಇವಳ? ಒಂದ್ ನಿಮಿಷ ಅಣ್ಣ, ಹತ್ತತ್ರ 8 ಲಕ್ಷ ಚಿಲ್ಲರೆ ಆಯ್ತದಣ್ಣು.
ಏನೋ ಹಿಂಗ್ ಮಾಡ್ಬಿಟ್ಟೆ. ಅಲ್ಲಕಲ್ಲ ಪಾರು ಪಾಪ ಅಲ್ಲಿ ಹೆಂಗ್ಲ ಇರ್ತಾಳೆ. ನಾನು ಏನ್ಲ ಮಾಡ್ಲಿ, ನಂತವ್ ಆಟೊಂದು ದುಡ್ಡಿಲ್ವಲ್ಲ. ಅಣ್ಣ ಅದ್ಗೆ ಅಲ್ಲಿ 1 ಲೋಟ ಕಾಫಿ ಕುಡಿಬೇಕು ಅಂದ್ರೆ ಇಲ್ಲಿ ಲೆಕ್ಕದಲ್ಲಿ 1000 ರೂಪಾಯಿ ಆಯ್ತದೆ. ಇನ್ನು ಊಟ ಮಾಡ್ಬೇಕು ಅಂದ್ರೆ 5000 ಆಯ್ತದೋ ಏನೋ. ಅಯ್ಯೋ ಪಾರು, ಯಾಕೆ ಪಾರು ಅಂತ ಜಾಗಕ್ಕೆ ಹೋಗಿ ಸೇರ್ಕತ್ತಿದ್ಯಾ? ಅಲ್ಲಕಲ್ಲ ತಿನ್ನೋ ಅನ್ನಕ್ಕೆ ಆಟೊಂದು ದುಡ್ಡಾದ್ರೆ ನಿನ್ ಬಟ್ಟೆ ಬರೆಗೆ ಉಳ್ಕೊಳಕ್ಕೆಲ್ಲ ಏಟೊಂದು ಖರ್ಚಾಗ್ಬೇಡ. ಇಲ್ಲಕಲ್ಲ ನಮ್ ಪಾರುಗೆ ಯಾವ ರೀತಿಲೂ ಕೊರತೆ ಆಗ್ಬಾರ್ದು. ಅದಕ್ಕೆ ಏಟೆ ಕಷ್ಟ ಆದ್ರೂ ಒಂದು $10,000 ಆದ್ರೂ ಕೊಟ್ಟು ಕಳಿಸ್ಬೇಕು. ಅಣ್ಣ ಈಗ ನಿಂತವ ಎಷ್ಟಾಯ್ತಣ್ಣ? ಕೂಡಿಟ್ಟಿರೋದೆಲ್ಲ ಸೇರ್ಸಿದ್ರೆ ಒಂದು 5-6 ಲಕ್ಷ ಐತೆ. ಆದ್ರೂ ಕಮ್ಮಿ ಬೀಳ್ತೈತಲ್ಲ. ನಾವಿಲ್ಲಿಂದ ಮೂಟೆಗಟ್ಟಲೆ ದುಡ್ಡು ಕೊಟ್ಟು ಕಳ್ಸಿದ್ರು ಅಲ್ಲಿ ಜೇಬಲ್ಲಿ ಇಟ್ಕೊಳಕ್ ಅಷ್ಟೇ ಆಯ್ತದೆ. ಏನ ಮಾಡೋದು? ಅಣ್ಣ ನೀನ್ ಯೋಚನೆ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಈ ಅಂಗಡಿನ ಅಡ ಇಡೆ ಹಂಗಿದ್ಯಾ? ಆಹಾ ಗೋಡಂಬಿ, ಎಂತ ಐಡಿಯಾ ಕೊಟ್ಲಾ. ಅಂಗಡಿ ಎಲ್ಲ ಮನೆ ಪತ್ರ ಅಡ ಇಟ್ಟಿದ್ದೀನಿ.